ಯಾರ ಆಕ್ಟಿಂಗ್ ಇಷ್ಟ ಅನ್ನೋದಕ್ಕಿಂತ ಮೇಯ್ನು ನಾನು ಎಕ್ಸ್ಪೆಕ್ಟ್ ಮಾಡಿದಿಲ್ಲ ಸಿನಿಮಾದಲ್ಲಿ ಇಷ್ಟು ಜನ ಇಷ್ಟು ಕಲಾವಿದರು ಎಲ್ಲ ಮಿಕ್ಸ್ ಆಗ್ಬಿಟ್ಟಿರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದಿಲ್ಲ. ಪಾಯಿಂಟ್ ನಂಬರ್ 1 ಧ್ರುವ ಸರ್ಜಾ ಬಾಸು ಗುರು ಮೂವಿ ಹೇಳ್ತಾ ಇಲ್ವಾ ಗುರು, ಕಣ್ಣೀರು ರಕ್ತ ಎರಡು ಮಿಕ್ಸ್ ಮಾಡಿ ಬರ್ದಿರೋ ಕತೆ, ಕಣ್ಣೀರು ರಕ್ತ ಎರಡು ಮಿಕ್ಸ್ ಮಾಡಿ ಬರ್ದಿರೋ ಕತೆ. ಪ್ರತಿಯೊಬ್ಬ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಫ್ಯಾಮಿಲಿ ಪ್ರೊಟೆಕ್ಷನ್ ಇರೋದು, ಫ್ಯಾಮಿಲಿ ಪ್ರೊಟೆಕ್ಷನ್ ಮಾಡಬೇಕು ಅನ್ಕೊಂಡಿರೋ ಪರಿಸ್ಥಿತಿ ಕೈ ಮೀರೋಗೋದು, ಒಬ್ಬ ಮಗು ಮೃಗ ಹೆಂಗಾಗುತ್ತೆ ಅನ್ನೋದು ತೋರಿಸಿದ್ದಾರೆ. ಒಂದು ಹೆಣ್ಣಿಗೆ ರಕ್ಷಣೆ ಹೆಂಗ್ ಕೊಡಬೇಕು ಅನ್ನೋದು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಈ ಸಿನಿಮಾದಲ್ಲಿ ಒಂದ್ಸಲ ನಾನು ಇನ್ನೂ ಒಂದ್ಸಲ ನೋಡಿದ ತಕ್ಷಣ ಫುಲ್ ಹೇಳಕ್ಕಾಗಲ್ಲ, ಹೋಗಿ ಇನ್ನೂ 2 ಸಲ ಸಿನಿಮಾ ನೋಡ್ಕೊಂಡ್ ಬರ್ಬೇಕು, ಅವಾಗ ಫುಲ್ ವೈರಲ್ ಕೊಡಕ್ಕಾಗಲ್ಲ ಏನ್ ಕತೆ ಏನು ಅಂತ. ಫುಲ್ ಟೆನ್ಷನ್ ಆಗ್ಬಿಟ್ಟಿದೆ ನನಗಂತೂ. ಮತ್ತೆ ಇನ್ನೊಂದ್ಸಲ ಟಿಕೆಟ್ ತಗೊಂಡು ನಿಂಗೆ ಝೀ ಅಂತ ಓಡೋಗ್ಬೇಕು ಆ ತರ ಅನಿಸ್ತಾನ. ಸಿನಿಮಾ ಮಾತ್ರ ಸಕ್ಕದಾಗಿದೆ. ಇನ್ನೊಂದು ಕ್ಲೈಮ್ಯಾಕ್ಸ್ ಅಲ್ಲಿ ಕಿಚ್ಚ ಬಾಸ್ ನೋಡಿ ಹುಚ್ಚ 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 ಆಗ್ಬಿಟ್ಟಿದ್ದೀನಿ ನಾನಂತೂ. ಮತ್ತೆ ಇನ್ನೊಂದು ಮೈನು ಹೇಳ್ಬೇಕಿರೋದು ಅರವಿಂದ್ ಸಾರು, ನಮ್ ರಮೇಶ್ ಸಾರು ಅಣ್ಣ ಪಾತ್ರ ಮಾಡಿದ್ದಾರೆ ಗುರು. ಒಂದೊಂದು ಡೈಲಾಗು ಒಂದೊಂದು ಸನ್ನಿವೇಶ ಫುಲ್ಲು ಸೈಕಾಗ್ಬಿಟ್ಟಿದ್ದೀನಿ. ಕ್ಲೀನಾಗಿ ಹೇಳ್ಬಿಡ್ತೀನಿ ಈ ಸಿನಿಮಾನ ಒಂದು ಚಿಕ್ಕದಾಗಿ ಒಂದೇ ರ್ಯಾಪಲ್ಲಿ ಹೇಳ್ಬಿಡ್ತೀನಿ ಗುರು, ಜಾಸ್ತಿ ಹೇಳಕ್ಕೆಲ್ಲ ಆಗಲ್ಲ. ಬರ್ಜಾರಿ ಗಂಡು ಇವ ಬಂದ ಇವಂದೇ ಹವ, ಎದ್ರಲ್ಲಿ ಗುಂಡಿಗೆ ಸದ್ದು ಡವ 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 ಡವ, ಊರು ಕೇರಿಲಿ ಗಲ್ಲಿಲಿ ಇವನ ಹೆಸರನ್ನೇ ಸಿಂಬಲ್ಲು. ಸಂಖ್ಯೆ ದೊಡ್ಡದಾಗಿ ಇದ್ರು ಪಕ್ಕ ನೋಡಕ್ಕೆ ಸಿಂಪಲ್ಲು. ಈಗ ಕೊಡ್ತಾ ಇದ್ದೀನಿ ಕೇಳಿ ನಾನು ಒರಿಜಿನಲ್ ಸ್ಯಾಂಪಲ್ಲು. ಸಿಂಹದ ತೋಳ್ಬಲ್ಲ ನಿಂತರೆ ಬೆಂಬಲ, ಅಕ್ಕಾಡಕ್ಕೆ ಇಲ್ದ್ರೆ ಅಡ್ರೆಸ್ ಸಿಕ್ಕಲ್ಲ. ಅಡ್ಬಿದ್ದು ಬಂದವರು ಊರಿಗೆ ಬಂದಿಲ್ಲ, ಊರ್ಕೊಳ್ಳೋರು ಎಂದು ಸತ್ಯನ ನಂಬಲ್ಲ. ಸಿಂಹದ ತೋಳ್ಬಲ್ಲ ನಿಂತರೆ ಬೆಂಬಲ, ಅಕ್ಕಾಡಕ್ಕೆ ಇಲ್ದ್ರೆ ಅಡ್ರೆಸ್ ಸಿಕ್ಕಲ್ಲ. ಅಡ್ಬಿದ್ದು ಬಂದವರು ಊರಿಗೆ ಬಂದಿಲ್ಲ, ಊರ್ಕೊಳ್ಳೋರು ಎಂದು ಸತ್ಯನ ನಂಬಲ್ಲ. ಕೇಳಿ ಎಂಟ್ರಿ ಕೊಟ್ಟಾಯ್ತು ಕಿಲ್ಲಾಡಿಗೂ ಮಾಸ್ಕೋ, ಪೈಪೋಟಿಗೆ ಅಂತ ನಿಂತ್ರೆ ಇಲ್ಲ ಯಾವ ಟಾಸ್ಕೋ. ಕಾಲೆಳೆಯಕ್ ಬಂದವರು ಕಾಲ್ ಅಡಿಯಲ್ಲೇ ಕುಂತಲ್ಲ, ದೌಲತ್ತಲ್ಲಿ ಮೆರೆದವರು ಇಷ್ಟಿಲ್ಲೇ ಉಳಿದಿಲ್ಲ. ಫಸ್ಟ್ ಡೇ ಫಸ್ಟ್ ಶೋ ಅಲ್ಲಿ ಒಂದ್ ಸಿನಿಮಾ ನೋಡಿದ್ದೀನಿ ಗುರು. ಇನ್ಮೇಲೆ ನಾವು ಹಂಗೇನೆ ಲಾಸ್ಟ್ ಒಂದೇ ಡೈಲಾಗ್ ಕೇಳಿದ್ವಿ. ಈ ಡೈಲಾಗ್ ಈ ಸಿನಿಮಾ ನೋಡಕ್ ಬಂದಿದೆ ಮೇನ್ ಪಾಯಿಂಟ್. ಒಂದು ಡೈಲಾಗ್ ಏನ್ ಡೈಲಾಗ್ ಹೇಳಿ, ಅದು ನಮ್ಮ ಅಪ್ಪು ಬಸ್ ಹೇಳಬೇಕು ರಾಜು ಕ್ಲೈಮ್ಯಾಕ್ಸ್ ಅಲ್ಲಿ ಅಣ್ಣ ಫಸ್ಟ್ ಟೈಮ್ ಮಚ್ಚಿಟ್ಟಿದ್ದೀನಿ, ಅಪ್ಪಿ ತಪ್ಪಿ ಉಲ್ಟಾ ಬಿದ್ಬಿಟ್ರೆ ತಪ್ಪಾಯ್ತು ಅಂತ ಕ್ಷಮಿಸ್ಬಿಡೋಣ ಅಂತ. ಇದರಲ್ಲಿ ಅದೇ ಫ್ಲೋ ಅಲ್ಲಿ ಅಣ್ಣ ಮೊದಲನೇ ದಪ್ಪ ಮಚ್ಚಿಟ್ಟಿದ್ದೀನಿ, ಅಪ್ಪಿ ತಪ್ಪಿ ಕೈಕಾಲು ಕಟ್ಟಾಗ್ಬಿಟ್ರೆ ನಿಮ್ ಎತ್ತವ್ರಿಗೆ ತಪ್ಪಾಯ್ತು ಅಂತ ಹೇಳ್ಬಿಡೋಣ. ಇದೇ ಮಾತು ಧ್ರುವ ನನಗೆ ಸೀದಾ ಹೇಳ್ತಾ ಇದ್ದೀನಿ, ಅಣ್ಣ ಮೊದಲನೇ ದಪ್ಪ ಯೂನಿಫಾರ್ಮ್ ಹಾಕೊಂಡು ಬರ್ಡೇ ಫಸ್ಟ್ ಶೋಗೆ ಬಂದಿದ್ದೀನಿ. ಬಂದಿದ್ದೀನಿ. ಈ ವಿಡಿಯೋ ಏನಾದ್ರು ನಿನ್ ಕಣ್ಣಿಗೆ ಬಿಟ್ಬಿಟ್ರೆ ನನ್ನ ಒಂದೇ ಒಂದ್ಸಲ ಅಷ್ಟು ಅನ್ಬಿಡೋಣ. ಫೆಸ್ಟಿವಲ್ ತುಂಬಾ, ಯಾಕೆಂದ್ರೆ ಬಹಳ ದಿವಸ ನಂತರ ಪ್ರೇಮ್ ಸರ್ ಡೈರೆಕ್ಷನ್ ಮಾಡಿದ್ದಾರೆ. ನನ್ಗೆ ಇಷ್ಟ ಆಗಿದ್ದೆ ಏನಂದ್ರೆ ಧ್ರುವ ಅವರು ಮಚ್ಚಿಡ್ದಿದ್ದು, ಶಿವಣ್ಣ ಬಿಟ್ರೆ ನೆಕ್ಸ್ಟ್ ಧ್ರುವ ಅವ್ರಿಗೆ ಸಖತ್ತಾಗಿ ಒಪ್ಪಿದೆ. ಆಮೇಲೆ ನಿಜವಾಗ್ಲೂ ವಿಜುವಲ್ ಟ್ರೀಟ್ ಅಂತ ಹೇಳ್ಬೋದು ಮೇಡಮ್. ಇತ್ಲಾಗ ಸೆಂಟಿಮೆಂಟ್ ಅಂತ ಹೇಳ್ತೀರಾ, ಸಾಂಗ್ ಅಂತ ಹೇಳ್ತೀರಾ, ಆಮೇಲೆ ನಿಜವಾಗ್ಲೂ ಆಮೇಲೆ ಸುದೀಪ್ ಸರ್ ಕ್ಲೈಮ್ಯಾಕ್ಸ್ ಅಲ್ಲಿ ಕಾಣಿಸ್ಕೊಂತಾರೆ, ಮೈಯೆಲ್ಲ ರೋಮಾಂಚನ ಆಗೋಯ್ತು. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಒಂದು ಫ್ಯಾಮಿಲಿ ಮತ್ತೆ ಯೂತ್ ಕುತ್ಕೊಂಡು ನೋಡೋಂಥ ಸಿನಿಮಾ. ನಿಜವಾಗ್ಲೂ ವಿಜುವಲ್ ಟ್ರೀಟ್. ನಾನು ಇನ್ನೊಂದ್ಸಲ ನೋಡ್ಬೇಕಂತ ಇದ್ದೀನಿ. ಆಮೇಲೆ ಎಂಡಲ್ಲಿ KD ಪಾರ್ಟ್ 2 ಹಿಂಟ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಪ್ರೇಕ್ಷಕರಿಗೆ ಒಂದು ಗ್ರೇಟ್ ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಒಂದು ಮಾಸ್ ಫೆಸ್ಟಿವಲ್. ಥ್ಯಾಂಕ್ ಯು ಸರ್. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.